ಹಲೋ ಗುರುಗೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 21 ಆಫ್ ಕಂಟಿನ್ಯೂಸ್ ವಿಡಿಯೋಸ್ ಚಾಲೆಂಜ್. ಸ್ನೇಹಿತರೆ, ಏನಂದರೆ ಇವತ್ತು ನಂದು ಒಂದು ಇಂಟರ್ವ್ಯೂ ಇತ್ತು ಬೇರೆ ಕಾಲೇಜಲ್ಲಿ, ರೇವಾ ಯೂನಿವರ್ಸಿಟಿಯಲ್ಲಿ. ಅದಕ್ಕೆ ರೇವಾ ಕಾಲೇಜ್ ಹೋಗ್ತಾ ಇದ್ದೀನಿ ನಾನು ನಮ್ಮ ಫ್ರೆಂಡು. ಅಲ್ಲಿ ಕಾಲೇಜೆಲ್ಲ ಹೆಂಗಿದೆ ತೋರಿಸ್ತೀನಿ ಬನ್ನಿ. ನೋಡಿ, ಕಾಲೇಜೆಲ್ಲ ಬೇರೆ ಕಲ್ಲಿನಿಂದನೇ ಕಟ್ಟಿದ್ದಾರೆ. ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿದೆ, ಫುಲ್ ಗ್ರೀನಿಶ್ ಆಗಿದೆ. ನಮ್ಮ ಕಾಲೇಜೇ ಗ್ರೀನ್ ಕಂಡ್ರೆ ಇಲ್ಲಿ ಅದಕ್ಕಿಂತ ಡಬಲ್ ಗ್ರೀನ್ ಇದೆ. ಎನ್ವೈರ್ಮೆಂಟ್ ಎಲ್ಲ ಸಖತ್ತಾಗಿದೆ ಗುರು. ಇನ್ನೊಂದು ಖುಷಿ ವಿಚಾರ ಏನಂದರೆ ಇಲ್ಲಿ ಬೋರ್ಡ್ಗಳೆಲ್ಲ ಕನ್ನಡ ಇಂಗ್ಲೀಷಲ್ಲಿದ್ದಾವೆ. ಅದಲ್ಲದೆ ಬ್ಲಾಕ್ ನೇಮ್ಗಳು ಕೂಡ ಇನ್ಸ್ಪೈರ್ಡ್ ವ್ಯಕ್ತಿಗಳ ನೇಮ್ ಇಕ್ಕಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಬ್ಲಾಕ್, ಆ ಥರ. ನೋಡಿ ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ದಾರೆ ಅಂತ. ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಗುರು, 202 ಜನ. ಬೆಂಗಳೂರು, ಮೈಸೂರು, ದಾವಣಗೆರೆ, ಬಳ್ಳಾರಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನೋಡಿ 202 ಜನ ಇದ್ದಾರೆ ಲೀಸ್ಟಲ್ಲಿ. ಇಷ್ಟಕ್ಕೂ ಕಂಪ್ನಿ ಯಾವುದಂತೀರಾ? UST ಗ್ಲೋಬಲ್ ಸರ್ವಿಸಸ್ಸು. ಇದು ಬಂದು ಸಾಫ್ಟ್ವೇರ್ ಸರ್ವಿಸಸ್ ಕಂಪ್ನಿ. ಆ ಕಡೆ ಒಂದು ಕಡೆ ಇಂಟರ್ವ್ಯೂ ಆಗ್ತಿದ್ರೆ, ಈ ಕಡೆ ಯಾವುದೋ ಒಂದು ಇವೆಂಟ್ ನಡೀತಾ ಇದೆ. ಸ್ಟೂಡೆಂಟ್ಸ್ ನೋಡಿ ಹೆಂಗೆ ಕೂತಾ ಇದ್ದಾರೆ ಆಡಿಟೋರಿಯಮಲ್ಲಿ. ಹಂಗೆ ಕೆಲವೊಬ್ಬರು ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ 10:00 ಕಂಪ್ನಿಯವ್ರು ಬಂದು ಸ್ಟಾರ್ಟ್ ಮಾಡಿದ್ರು ಇಂಟರ್ವ್ಯೂ ಪ್ರೊಸೆಸ್ ಎಲ್ಲ. ಟೋಟಲ್ 3 ರೌಂಡ್ ಇಂಟರ್ವ್ಯೂ ಇರುತ್ತೆ. ಟೆಕ್ನಿಕಲ್ 1, ಟೆಕ್ನಿಕಲ್ 2 ಆ್ಯಂಡ್ HR. ನನ್ನ ಇಂಟರ್ವ್ಯೂ ಕೊಡೋದ್ರೊಳಗೆ 1 ಗಂಟೆ ಆಗಿಬಿಡ್ತು. ಅದಾದಮೇಲೆ ಲಂಚಿಗೆ ಬಿಟ್ಟರು. ಲಂಚಿಗೆ ಅಲ್ಲೇ ರೇವಾದಲ್ಲೇ ಫುಡ್ ಕೋರ್ಟ್ಗೆ ಹೋದ್ವಿ. ಅಲ್ಲಿ ಕೂಡ ಫುಡ್ ಕೋರ್ಟ್ ಸಖತ್ತಾಗಿದೆ. ನಮ್ಮ ಕ್ಯಾಂಪಸ್ಗಿಂತ ಬೆಟ್ರೇ ಇದೆ ಇದು ಹೇಳ್ಬೇಕಂದ್ರೆ. ನಾನು ಒಂದು ಪರೋಟ ಖಾಲಿ ತೊಗೊಂಡೆ, ಅದನ್ನು ಚೆನ್ನಾಗೇ ಇತ್ತು, ಟೇಸ್ಟ್ ಮಾತ್ರ ಸಖತ್ತಿತ್ತು. ಆಮೇಲೆ ಮತ್ತೆ ಅಲ್ಲಿ ಹೋಗಿ ವೇಟ್ ಮಾಡಿದ್ವಿ. ಅವರು 2:30 ಹಂಗೆ ಬಂದು ರಿಸಲ್ಟ್ ಅನೌನ್ಸ್ ಮಾಡಿದ್ರು. ನಂದು ನೆಕ್ಸ್ಟ್ ರೌಂಡ್ಗೆ ಆಗಿಲ್ಲ, ಬಟ್ ನಮ್ಮ ಫ್ರೆಂಡ್ದಾಯಿತು. ಅದಕ್ಕೋಸ್ಕರನೇ ನಾನು ಅಲ್ಲೇ ವೇಟ್ ಮಾಡಿದೆ ನಮ್ಮ ಫ್ರೆಂಡ್ಗೋಸ್ಕರ. ವೇಟ್ ಮಾಡ್ತಿರುವಾಗ ನೋಡಿ ಈವ್ನಿಂಗ್ ಕೂಡ ಸ್ವಲ್ಪ ಮ್ಯೂಸಿಕ್ ಕನ್ಸರ್ಟ್ಸ್ ಎಲ್ಲ ನಡೆದ್ವು ಅಲ್ಲಿ. ಆಮೇಲೆ ನಮ್ಮ ಫ್ರೆಂಡ್ ಇಂಟರ್ವ್ಯೂ ಆಗೋವ್ರಿಗೆ ನಾನು ಹಂಗೆ ಕಾಲೇಜೆಲ್ಲ ಸುತ್ತಾಡ್ಕೊಂಬಂದೆ. ನೋಡಿ ಕಾಲೇಜ್ ಮಾತ್ರ ಸಖತ್ತಿದೆ, ಎಲ್ಲ ಕಲ್ಲಿಂದನೇ ಕಟ್ಟಿದ್ದಾರೆ ಬಿಲ್ಡಿಂಗು. ಇಲ್ಲೇ ಹಾಸ್ಟ್ಲಿದೆ ಒಳಗಡೆ, ಪ್ಲೇಗ್ರೌಂಡ್ ಎಲ್ಲ ಸಖತ್ತಿದೆ ಇಲ್ಲಿ. ಪರವಾಗಿಲ್ಲ, ನಮ್ಮ ಕ್ಯಾಂಪಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಚೆನ್ನಾಗೇ ಇದೆ ಇದು. ನಮ್ಮ ಕ್ಯಾಂಪಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಕ್ಯಾಂಪಸಲ್ಲಿ ಯಾವಾಗಾದರೂ ಐ ಡಿ ಕಾರ್ಡ್ ಅಂತಾರೆ, ಇಲ್ಲಿ ID ಕಾರ್ಡೇ ಚೆಕ್ ಮಾಡಲ್ಲ. ಅದಾದಮೇಲೆ ನೋಡಿ ಫೈನಲ್ ಇಂಟರ್ವ್ಯೂ ಬಂದು ನೋಡಿದ್ರೆ ಇಲ್ಲಿ 5 ಜನನ ಇಂಟರ್ವ್ಯೂ ಮಾಡ್ತವ್ರೆ ನಿಂದಿರಿಸ್ಕೊಂಡು HR ರೌಂಡ್. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೊಂಟಿವಿ. ನೋಡಿ ನಮ್ಮ ಫ್ರೆಂಡ್ ನಮ್ಮ ರೂಮ್ ಹತ್ರ ಬಿಟ್ಟು ನಾನು ನಮ್ಮ ರೂಮ್ಗೆ ಹೋದೆ. ರೂಮಿಗೆ ಬರೋದ್ರೊಳಗಡೆ 8 ಗಂಟೆ ಆಗಿಬಿಟ್ಟಿತ್ತು. ಇದಾಗಿತ್ತು ನಾನು ಇವತ್ತಿನ ದಿನ. ಸೈನಿಂಗ್ ಆಫ್ ಪ್ರಜ್ವದ ವ್ಲಾಗರ್.